ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ದನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು 3 ಜೂನ್ 2026. ನೀವೆಲ್ಲರೂ ಬರುವ ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ಗೋಸ್ಕರ ಪ್ರಯತ್ನ ಪಡುತ್ತಿದ್ದೀರಿ. ನಿಮಗೆಲ್ಲರಿಗೂ ಬರುವ ಎಕ್ಸಾಮಲ್ಲಿ ಭರ್ಜರಿಯಾದಂಥ ಯಶಸ್ಸು ಸಿಗಬೇಕನ್ನುವ ಆಶೆಯೊಂದಿಗೆ ಒಂದು ಅಳಿಲು ಸೇವೆ ಮಾಡಲು ನಾನು ಹೊರಟಿದ್ದೇನೆ. ನನಗೆ ಸಿಕ್ಕಂಥ ಒಂದು ಅಧ್ಯಯನ ಸಾಮಗ್ರಿಗಳು, ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಸೆಟ್ ಎಕ್ಸಾಮನ್ನು ಬರೆದು ಬರುವಾಗ ಅಲ್ಲಿ ನನಗೆ ಸಿಕ್ಕಂಥ ಒಂದು ಅದ್ಭುತ ಮಟೀರಿಯಲ್, ಸೆಂಟ್ರಲ್ ಯೂನಿವರ್ಸಿಟಿ ಲೈಬ್ರರಿ ಒಳಗೆ ಸಿಕ್ಕಂಥ ಮಟೀರಿಯಲ್ ಮತ್ತು ದೇಶದ ಉನ್ನತ ವಿಶ್ವವಿದ್ಯಾಲಯಗಳಿಗೂ ಕೂಡ ನಾನು ಭೇಟಿ ಕೊಟ್ಟು ಅಲ್ಲಿಯ ಲೈಬ್ರರಿಯಿಂದ ನನಗೆ ಸಿಕ್ಕಂಥ ಮಟೀರಿಯಲ್ನ ಸಂಗ್ರಹ ಮಾಡಿ ಅದನ್ನು ನೋಟ್ಸ್ ರೂಪದಲ್ಲಿ ನಾನು ಓದಿ, ನಾನು ಮೊದಲಿಗೆ ಪರೀಕ್ಷೆ ಪಾಸ್ ಆಗಿದ್ದ ಮೇಲೆ ನನ್ನ ಅಧ್ಯಯನ ಸಾಮಗ್ರಿಗಳನ್ನು ನಿಮಗೆ ಕೊಡಲು ನಾನು ನಿರ್ಧರಿಸಿದ್ದೇನೆ. ಕೆಲವೊಬ್ರು ನನ್ನ ಮೇಲೆ ನಂಬಿಕೆ ಇಟ್ಟಂಥ ವಿದ್ಯಾರ್ಥಿ ಮಿತ್ರರು ನನ್ನ ಕಡೆಯಿಂದ ಅಧ್ಯಯನ ಸಾಮಗ್ರಿಗಳನ್ನು ತೆಗೆದುಕೊಂಡು ಅದನ್ನು ಓದಿ, ಅದನ್ನು ಮನನ ಮಾಡಿ, ಅದರ ಮೇಲೆ ಚಿಂತನ ಮಾಡಿ, ಅದರ ಮೇಲೆ ನೋಟ್ಸನ್ನು ತೆಗೆದು ಪರೀಕ್ಷೆಯಲ್ಲಿ ಯಶಸ್ವಿ ಆಗುತ್ತಿದ್ದಾರೆ. ನಿನ್ನೆ ರಾಣೆಬೆನ್ನೂರದಿಂದ ಸರ್ ಅವ್ರು ಹೇಳಿನ್ರಿ, ಇವಾಗ ಅವ್ರ ಬಗ್ಗೆನೇ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೆ. ಒಬ್ಬ ಎಕ್ಸೈಸ್ ಡಿಪಾರ್ಟ್ಮೆಂಟ್ದಲ್ಲಿರುವ ವ್ಯಕ್ತಿ ಇಲ್ಲಿ ಏನಾಗ್ತಾ ಇದೆ ರೀ, ನನ್ನ ಮೇಲೆ ನಂಬಿಕೆ ಇಟ್ಟು ಬಡ ಕಾರ್ಮಿಕರು, ಕೂಲಿ ಕೆಲಸಗಾರರು, ಶಿಕ್ಷಕರು, ಮಿಲಿಟರಿ ಒಳಗೆ ಸೇವೆ ಮಾಡುವಂಥ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ಯೂನಿವರ್ಸಿಟಿ ಒಳಗೆ ಓದುವಂಥ ವಿದ್ಯಾರ್ಥಿಗಳು, ರಿಸರ್ಚ್ ಸ್ಕಾಲರ್ಸ್ಗಳಾಗಲಿ, ಪೊಲೀಸ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳು, ರೈಲ್ವೆ ಡಿಪಾರ್ಟ್ಮೆಂಟ್ದೊಳಗೆ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು, ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದೊಳಗೆ ಕೆಲಸ ಮಾಡುತ್ತಾ ಕೂಡ ಓದಬೇಕನ್ನುವ ಒಂದು ಆಸೆ ನನ್ನ ವಿಡಿಯೋಗಳನ್ನು ನೋಡಿ ಅವರಿಗೆ ಪ್ರೇರಣೆ ಬಂದು ಅವರು ಕೂಡ ಈ ಪರೀಕ್ಷೆನ ಬರೆಯುತ್ತಿದ್ದಾರೆ. ಕೂಲಿ ಕಾರ್ಮಿಕರು, ಪೆಟ್ರೋಲ್ ಪಂಪ್ನೊಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳು, ಬಸ್ ಕಂಡಕ್ಟರ್ ಆಗಲಿ, ಬಸ್ ಡ್ರೈವರ್ ಕೂಡ ನಾನು ನಿಮ್ಗೇನು ಹೇಳ್ರಿ, ಬಸ್ ಡ್ರೈವರ್ ಇದ್ದವರು ಕೂಡ ಕೆಸೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರು ಜೀವನ, ಒಬ್ಬೊಬ್ರು ಅಂಗವಿಕಲದರೆ, ಒಬ್ಬೊಬ್ರು 2 ಕಣ್ಣುಗಳಿಲ್ಲ, ಒಬ್ಬರಿಗೆ 2 ಕೈಗಳಿಲ್ಲ, ಒಬ್ರು ಶರೀರ ಐತಿ, ಆದ್ರ ನರ ದೌರ್ಬಲ್ಯಗಳಿಂದ ಶರೀರ ನಡುಗುತ್ತಿದೆ. ಇಷ್ಟೊಂದು ಅಬ್ ನಾರ್ಮಲ್ ಇರುವ ವ್ಯಕ್ತಿಗಳು ಕೂಡ ಸಾಧನೆ ಮಾಡಿ ತೋರಿಸುತ್ತಿದ್ದಾರೆ. ನಿಮ್ಮ ಎದುರಿಗೆ ಒಬ್ಬ ಸಾಧನೆ ಮಾಡಿ ನಿಂತಂತ ಸಾಧಕ ನಾನು ನನ್ನ ಬಗ್ಗೆನೇ ಹೊಗಳುವುದಿಲ್ಲ, ಆದ್ರೆ ನಾನು ಮಾಡಿದ್ದ ಒಂದು ಕೆಲಸ ಏನೈತಿಲ್ಲ, ಆ ಕೆಲಸದಿಂದ ನಿಮಗೆಲ್ಲರಿಗೂ ಪ್ರೇರಣೆ ಸಿಗಲಿ, ನನ್ನ ಕೆಲಸದಿಂದ ನಿಮ್ಗೆಲ್ಲರಿಗೂ ದಾರಿ ದೀಪವಾಗ್ಲಿ, ನನ್ನ ಕೆಲಸದಿಂದ ನಿಮ್ಗೆಲ್ಲರಿಗೂ ಶಕ್ತಿ ಸಿಗಲಿ, ನನ್ನ ಕೆಲಸದಿಂದ ನಿಮ್ಗೆಲ್ಲರಿಗೂ ಆತ್ಮಸ್ಥೈರ್ಯ ಸಿಗಲಿ, ನನ್ನ ಕೆಲಸದಿಂದ ನಿಮ್ಗೆಲ್ಲರಿಗೂ ಧೈರ್ಯ ಬರಲಿ, ನನ್ನ ಕೆಲಸದಿಂದ ನಿಮ್ಗೆಲ್ಲರ ಮನಸ್ಸಿನೊಳಗೆ ಒಂದು ಉತ್ಸಾಹ ಬರಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿದ ಸಾಧನೆಯನ್ನು ನಿಮ್ಗೆ ಪ್ರತಿ ಸಲ ಹೇಳುತ್ತಿದ್ದೇನೆ. 2023 ಕೆಸೆಟ್ ಎಕ್ಸಾಮ್ದೊಳಗೆ 175 ವಿದ್ಯಾರ್ಥಿ ಮಿತ್ರರು, ಎಲ್ಲ ದೇವತಾ ಮನುಷ್ಯರು, ಪರೀಕ್ಷೆ ಪಾಸ್ ಆದ ನಂತರ ನನಗೆ ಹೇಳಿದಂಥ ವ್ಯಕ್ತಿಗಳು ಇವರೆಲ್ಲರೂ. ಸರ್, ನಿಮ್ಮ ವಿಡಿಯೋ, ನಮ್ಮ ಬುಕ್ ನಮ್ಗೆ ಹೆಲ್ಪ್ ಆಗಿವೆ ಅಂತೇಳಿ. 2024 ಕೆಸೆಟ್ ಎಕ್ಸಾಮ್ದೊಳಗೆ 211 ವಿದ್ಯಾರ್ಥಿ ಮಿತ್ರರು, ಆಮೇಲೆ 2025 440 ವಿದ್ಯಾರ್ಥಿಗಳು, ಇವರೆಲ್ಲರೂ ದೇವತಾ ಮನುಷ್ಯರು. ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ ನಂತರ ಸರ್ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗಿದೆ, ನಿಮ್ಮಿಂದ ನಮಗೆ ಈ ರಿಸಲ್ಟ್ ಬಂದಿದೆ ಅನ್ನುವ ವಿಶಾಲ ಮನೋಭಾವನೆ ಇರುವಂಥ ವ್ಯಕ್ತಿಗಳು ಇವರು. ಇವರಿಗಂತೂ ದೇವರು ಕಡಿಮೆ ಮಾಡುವುದಿಲ್ಲ, ಇವರಿಗಂತೂ ಈ ನಿಸರ್ಗ ಕಡಿಮೆ ಮಾಡುವುದಿಲ್ಲ. ಇವರೆಲ್ಲ ಕರ್ಮ ಸಿದ್ಧಾಂತದ ವ್ಯಕ್ತಿಗಳು. ಇವರು ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ವಿದ್ಯಾರ್ಥಿಗಳು. ನಾವು ಎಷ್ಟು ವಿಶಾಲ ಹೃದಯದಿಂದ ನಾವು ಕೃತಜ್ಞತೆ ವ್ಯಕ್ತಪಡಿಸ್ತೀವಿ, ಅಷ್ಟು ನಾವು ಬೆಳೆಯುತ್ತೀವಿ ಅನ್ನೋ ಮಾತು ಅವ್ರು ನಂಬಿದ್ದಾರೆ. ಈ ಬಾರಿ 2026 ಕೆಸೆಟ್ ಎಕ್ಸಾಮ್ದಲ್ಲಿ 1,000 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಲೇಬೇಕು ಅನ್ನುವ ಹಠದೊಂದಿಗೆ ನಾನು ಮತ್ತೆ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ರಿಸಲ್ಟ್ ಬರಬೇಕಾದ್ರೆ ನಾವೆಲ್ಲರೂ ಏನ್ ಮಾಡಬೇಕು, ಇನ್ನೊಬ್ರು ಮಾಡಿದ ಪ್ಲಾನ್ ಹಾಗೆ ನಾವು ಪ್ಲಾನ್ ಮಾಡ್ಕೊಳ್ಳೋದಲ್ಲ, ಇನ್ನೊಬ್ರದ್ದು ಸ್ಟೈಲ್ ಒಳಗೆ ನಾವು ಅದನ್ನ ಫಾಲೋ ಮಾಡೋದಲ್ಲ, ಇನ್ನೊಬ್ಬರ ರೂಲ್ಸ್, ಇನ್ನೊಬ್ಬರ ಪ್ಲಾನಿಂಗು, ಇನ್ನೊಬ್ಬರ ಐಡಿಯಾ, ಇನ್ನೊಬ್ಬರ ನೋಟ್ಸು, ಇನ್ನೊಬ್ಬರ ವಿಚಾರ, ಇನ್ನೊಬ್ಬರ ದಾರಿ ನಾವು ಫಾಲೋ ಮಾಡೋದಲ್ಲ ರೀ. ಏನಾಗ್ತದ್ರಿ, ಪ್ರತಿಯೊಬ್ಬರ ಜೀವನ ಭಿನ್ನವಾಗಿದೆ, ಪ್ರತಿಯೊಬ್ಬರ ಸಮಸ್ಯೆ ಭಿನ್ನವಾಗಿದೆ, ಪ್ರತಿಯೊಬ್ಬರ ವಿಚಾರಧಾರೆಗಳು ಭಿನ್ನವಾಗಿದೆ, ಪ್ರತಿಯೊಬ್ಬರ ಆಲೋಚನೆಗಳು ಭಿನ್ನವಾಗಿವೆ, ಪ್ರತಿಯೊಬ್ಬರ
ಜೀವನ ಶೈಲಿ ಭಿನ್ನವಾಗಿದೆ, ಪ್ರತಿಯೊಬ್ಬರ ಆರ್ಥಿಕ ಸ್ಥಿತಿ ಭಿನ್ನವಾಗಿದೆ, ಪ್ರತಿಯೊಬ್ಬರ ಬೌದ್ಧಿಕ ಪಾತಳಿ ಭಿನ್ನವಾಗಿದೆ, ಪ್ರತಿಯೊಬ್ಬರ ಮನಸ್ಸು ಭಿನ್ನವಾಗಿದೆ, ಪ್ರತಿಯೊಬ್ಬರ ಶರೀರ ಭಿನ್ನವಾಗಿದೆ, ಪ್ರತಿಯೊಬ್ಬರ ಕೆಲಸ ಭಿನ್ನವಾಗಿದೆ. ಹೀಗಾಗಿ ನಿಮ್ಮ ಹಾಗೆ ನಿಮಗೆ ಅಡ್ಜಸ್ಟ್ ಆಗುವ ಹಾಗೆ, ನಿಮಗೆ ಹೊಂದಿಕೊಳ್ಳುವ ಹಾಗೆ ನೀವು ಅಧ್ಯಯನ ಮಾಡಿ ಪರೀಕ್ಷೆಯನ್ನ ಪಾಸ್ ಮಾಡಬೇಕು. ಈ ಜೀವನವೆಂಬ ಪರೀಕ್ಷೆದೊಳಗ ಪ್ರತಿಯೊಬ್ಬರಿಗೂ ಪ್ರಶ್ನೆ ಪತ್ರಿಕೆ ಸಮಾನವಾಗಿ ಇರುವುದಿಲ್ಲ. ಎಲ್ಲರಿಗೂ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಆಗಿರುತ್ತದೆ. ಬಟ್ ನಾವೇನ್ ಮಾಡ್ತೀವಿ, ಅದನ್ನು ಅರಿಯದೆ ಅವರ ನಕಲು ಮಾಡಿ ನಾವು ನಪಾಸ್ ಆಗುತ್ತಿದ್ದೇವೆ. ನಾವು ಅರಿತು ಪಾಸ್ ಆಗೋಣ. ನಾವು ಮೊದಲಿಗೆ ಅರಿಯಬೇಕು, ನನ್ನ ಕೆಪಾಸಿಟಿ ಏನಿದೆ, ನನ್ನ ಉದ್ದೇಶ ಏನಿದೆ, ನಾನು ಯಾಕೆ ಈ ಪರೀಕ್ಷೆಯನ್ನು ಬರೀಬೇಕು, ಎದ್ರ ಸಲುವಾಗಿ ಬರೀಬೇಕು, ಎಷ್ಟು ಓದಬೇಕು, ಏನನ್ನು ಓದಬೇಕು, ಏನನ್ನು ಓದಬಾರ್ದು, ಯಾವಾಗ ಓದಬೇಕು ಅನ್ನುವ ಸ್ವಂತ ನಿರ್ಧಾರವನ್ನು ಸ್ವಂತವಾಗಿ ನಾವು ತೆಗೆದುಕೊಳ್ಬೇಕು. ನಮ್ಮ ಕನಸುಗಳ ನನಸನ್ನ ಸಾಕಾರಗೊಳಿಸುವ ಸಲುವಾಗಿ ನಾವು ನಮ್ಮ ಮಾರ್ಗಗಳನ್ನ ಬದಲಾಯಿಸ್ಕೊಂತ ಹೋಗ್ಬೇಕು. ಒಂದೇ ಮಾರ್ಗದೊಳಗೆ ಹೋದಾಗ ರಿಸಲ್ಟ್ ಬರದೇ ಇದ್ದರೆ ಇನ್ನೊಂದು ಮಾರ್ಗದಿಂದ ನಿಮ್ಮ ಗುರಿಯ ಕಡೆಗೆ ಹೋಗ್ಬೇಕು, ಇನ್ನೊಂದು ಮಾರ್ಗದಿಂದ ನಾವು ಹೋಗ್ಬೇಕು. ನಾವ್ ಏನ್ ಮಾಡ್ತೀವಿ, ಗುರಿ ತಲುಪಲಿಲ್ಲ ಅಂದ್ರೆ ತಿಳ್ಕೊಂಡು ದಾರಿನೇ ಬಿಟ್ಟು ಬಿಡ್ತೀವಿ. ದಯವಿಟ್ಟು, ಅಥವಾ ಗುರಿ ಸಿಗ್ಲಿಲ್ಲ ಅಂದ್ರೆ ನಾವು ದಾರಿ ಬಿಟ್ಟು ಮತ್ತು ನಮ್ಮ ಗುರಿನೂ ಬಿಡ್ತೀವಿ. ಹಾಗಲ್ಲ, ಗುರಿ ಬಿಡಬೇಡ್ರಿ ಅಂತ ಹೇಳ್ತಿರ್ತಾರೆ ದೊಡ್ಡವರು. ನಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಮ್ಮ ಮಾರ್ಗಗಳನ್ನು ನಾವು ಬದಲಿಸುತ್ತಾ ಇರಬೇಕು, ಆದ್ರೆ ನಮ್ಮ ತತ್ವಗಳನ್ನು ಬದಲಿಸಬಾರ್ದು. ನಮ್ಮ ಕೆಲವೊಂದು ದೃಢ ನಿರ್ಧಾರಗಳು ಇರ್ತಿರ್ತಾವ್ರಿ, ಅದನ್ನ ನಾವು ಬದಲಾಯಿಸಬಾರದು. ಹಂಗ ಗಿಡಗಳು ಚಿಗುರು ಪಡೆಯಲು ಎಲೆಗಳನ್ನು ಉದುರಿಸುತ್ತವೆ, ಆದರೆ ಬೇರುಗಳನ್ನಲ್ಲ. ಬೇರು ಉದುರಿಸಿದ್ರೆ ಗಿಡನೇ ಕೆಳಗೆ ಬಿದ್ದು ಬಿಡ್ತದ್ರಿ. ಆದ್ರೆ ಚಿಗುರು ಬೇಕಾದ್ರೆ ಹಣ್ಣೆಲೆ ಎಲೆಗಳನ್ನ ಕೆಳಗೆ ಉದುರಿಸಿ ಬಿಡ್ತದೆ. ಸೊ ನಮ್ಮ ಹತ್ರ ಇರೋ ವೀಕ್ನೆಸ್, ನಮ್ಮ ಹತ್ರ ಇರೋ ನೆಗೆಟಿವ್ ಆಲೋಚನೆಗಳು, ನಮ್ಮ ಹತ್ರ ಇರೋ ಸಮಸ್ಯೆಗಳನ್ನ ಸ್ವಲ್ಪ ಅದನ್ನು ಬಿಟ್ಟು ನಾವು ಮತ್ತೆ ಹೊಸ ಆಶೆ ಇಟ್ಕೊಂಡು ನಾವು ಪ್ರಯತ್ನ ಮಾಡಬೇಕು. ಅಂದಾಗ ಕೆಸೆಟ್ ಆಗೋದು, ಅಂದಾಗ ನೆಟ್ ಆಗೋದು, ಅಂದಾಗ GRF ಆಗೋದು, ಅಂದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದು. ಸೊ ಪ್ಲೀಸ್, ಮತ್ತು ಒಬ್ಬರು ಗುರುಗಳವರು ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದ್ರು, ದಾನಯ್ಯ ಸರ್, ನಿಮ್ಮ ಅಧ್ಯಯನ ಸಾಮಗ್ರಿಗಾಗಿ ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದೆ, ಆದ್ರೆ ಆ ದುಡ್ಡು ನಿಮ್ಮ ಹತ್ರ ಇರುವುದಿಲ್ಲ. ಆದ್ರೆ ನೀವು ಕೊಟ್ಟಂತ ಒಂದು ಅಧ್ಯಯನ ಸಾಮಗ್ರಿಯ ಒಂದು ಕೊಡುಗೆ ನನ್ನ ಜೀವನದವರೆಗೂ ಇರುತ್ತದೆ. ನಿಮ್ಮ ಜ್ಞಾನ ನನ್ನ ಜೀವನದವರೆಗೂ ಇರುತ್ತದೆ. ನೀವು ಕೊಟ್ಟಂತ ಪುಸ್ತಕ ನನ್ನ ಜೊತೆಗೆ ಇರುತ್ತದೆ, ನೀವು ಕೊಟ್ಟಂತ ಜ್ಞಾನ ನನ್ನ ಜೊತೆಗೆ ಇರುತ್ತದೆ, ನೀವು ಕೊಟ್ಟಂತ ಒಂದು ಅನುಭವದಿಂದ ನಮಗೆ ಸರ್ಟಿಫಿಕೇಟ್ ನಮ್ಮ ಕೊನೆಯ ಉಸಿರುಗಳಿಗೂ ನಮ್ಮ ಜೊತೆಗೆ ಇರುತ್ತದೆ. ಇವನ್ ನಾವು ತೀರಿಕೊಂಡು ನಾಳೆ ಸ್ವರ್ಗಕ್ಕೆ ಹೋಗಿದಾಗ ಕೂಡ ನಮ್ಮ ಸರ್ಟಿಫಿಕೇಟ್ ನಮ್ಮ ಮನೆಯೊಳಗೆ ಇರುತ್ತದೆ. ಅದು ಸರ್ಟಿಫಿಕೇಟ್ ಅಜರಾಮರ, ಆ ಜ್ಞಾನ ಅಜರಾಮರ. ಹೀಗಾಗಿ ಅಜರಾಮರವಾಗಿರುವಂತ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು. ಸೊ ಕೆಸೆಟ್ ಎಕ್ಸಾಮ್ಗೆ ಆಗಿ ಏನ್ರಿ ಒಂದ್ ಸ್ವಲ್ಪ ಮನುಷ್ಯನೊಳಗೆ ಇನ್ನು ಈಗ ನೋಡ್ರಿ, ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನೋಡ್ರದೊಳಗೆ ದಿನಗಳು ಫಾಸ್ಟ್ ಆಗಿ ಓಡ್ತಾ ಇದಾವೆ. ನೀವು ಕೆಸೆಟ್ಗೆ ಎಷ್ಟು ಹಿಂಗ್ ಜೋರಾಗಿ ನೀವು ಪರೀಕ್ಷೆ ಬರೆಯೋರಿದ್ರೆ ಅದಷ್ಟೇ ಜೋರಾಗಿ ನೆಟ್ ಎಕ್ಸಾಮಿಗೆ ಮಾಡ್ರಿ. ನೆಟ್ ಎಕ್ಸಾಮ್ ಪಾಸ್ ಆದ್ಮೇಲೆ ಕೆಸೆಟ್ ಅನ್ನು ಹಿಂಗೆ ಕಣ್ಣು ಮುಚ್ಚಿ ಕೆಸೆಟ್ ಎಕ್ಸಾಮ್ ಬರೋದು ಪಾಸ್ ಆಗ್ಬಹುದು. ಅದೇನು ವಿಶೇಷತೆ ಅಲ್ಲ ರೀ. ಈಗ ನೌಕರಿ ಮಾಡ್ಕೊಂತ ಇವ್ರೆಲ್ಲರೂ ಕೆಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡ್ಲಿಕತ್ತಾರ್ರಿ. ಮತ್ ನಮ್ಮ ಕೈಲಿ ಯಾಕೆ ಆಗಂಗಿಲ್ಲ? ನಮ್ಮ ನ್ಯೂನತೆಗಳೇನು, ನಮ್ಮ ದೋಷಗಳೇನು, ನಮ್ಮ ವೀಕ್ನೆಸ್ ಏನು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕ್ರಿ. ಸೊ ಪ್ಲೀಸ್, ನಿಮ್ಮ ಸಲುವಾಗಿ ಪೇಪರ್ 1 ಸಲುವಾಗಿ 5 ಬುಕ್ಗಳನ್ನ ಬರೆದು ಬಿಟ್ಟಿನ್ರಿ. ಇವಾಗ ನಾನು ಒಂದು ಥಿಯರಿ ಬುಕ್, ಸಂಪುಟ 1, 2, 3, 4 ನೋಡ್ರಿ, 5 ಬುಕ್ಕು ನಿಮ್ಮ ಸಲುವಾಗಿ ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂದ್ರೆ ಅದ್ರ ಹಿನ್ನೆಲೆ ಪ್ರಯತ್ನ, ಅದ್ರ ಹಿಂದಿನ ಕಷ್ಟ, ಅದ್ರ ಹಿಂದಿನ ತ್ಯಾಗ, ಅದ್ರ ಹಿಂದಿನ ಪರಿಶ್ರಮ ತಾವೆಲ್ಲರೂ ಅರಿತುಕೊಂಡು ನನ್ನ ಪರಿಶ್ರಮದ ಫಲ ನೀವು ಆಗ್ಬೇಕು. ನನ್ನ ಕಷ್ಟ ನಿಮ್ಮ ಸಾಧನೆ, ನನ್ನ ಕಷ್ಟ ನಿಮ್ಮ ಯಶಸ್ಸು, ನನ್ನ ಕಷ್ಟ ನಿಮ್ಮ ಆನಂದ, ನನ್ನ ಕಷ್ಟ ನಿಮ್ಮ ಸಾಧನೆ. ಅಂದಾಗ ರಿಸಲ್ಟ್ ಎಲ್ಲ ನೀವು ಕಷ್ಟಪಡೋದು, ನೀವು ಸಾಧನೆ ಮಾಡೋದು ಅಂದ್ರೆ ಅದಕ್ಕೆ ಟೈಮ್ ಬೇಕಾಗ್ತದ್ರಿ. ಆಲ್ರೆಡಿ ಈಗ ಏನಾಗ್ತದ, ಒಬ್ರು ಎಡವಿ ಬಿದ್ದಿದ್ರೆ ಅಂದ್ರೆ ನಾವು ಅವರಿಂದ ಕಲಿಯಬೇಕು. ಎಲ್ಲಾನೇ ನಾವು ಎಡವಿ ಬಿದ್ದು ನಾವು ಕಲಿಯೋದಲ್ಲ. ಇನ್ನೊಬ್ಬರು ಅಯಶಸ್ಸು ನೋಡಿ ನಾವು ಯಶಸ್ವಿ ಆಗ್ಬೇಕು. ಸೋಲು ಗೆಲುವಿನ ದಾರಿ, ಸೋಲು ಗೆಲುವಿನ ಮೆಟ್ಟಲು ಅಂತ ಕರೀತಾರೆ. ಅವ್ರು ಯಾಕೆ ಸೋತರು ಅನ್ನೋದನ್ನ ಅದನ್ನ ಅನಾಲಿಸಿಸ್ ಮಾಡಿ ನೀವು ಗೆಲ್ಲಬೇಕು. ನೋಡ್ರಿ, ಏನಾಗ್ತದ, ಸಣ್ಣವ್ರು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲರೂ ದೊಡ್ಡವರು. ವೈಭವ್ ಸೂರ್ಯವಂಶಿ ಅನ್ನೋ ಒಬ್ಬ 15 ವರ್ಷದ ಹುಡುಗ ಇಡೀ ಕ್ರಿಕೆಟ್ ಜಗತ್ತನ್ನೇ ಹುಚ್ಚಿಡಿಸಿ ಬಿಟ್ಟನ್ರಿ. ಒಂದು 15 ವರ್ಷದ ಹುಡುಗ
ಮತ್ತು ನಾವು 30 ವರ್ಷ ಆಯ್ತು 35 ವರ್ಷ ಆಯ್ತು ಇನ್ನೂ ನಮ್ಮ ಕಡೆಯಿಂದ ಆಗ್ಲಿಲ್ಲ ಅಂದ್ರೆ ಮತ್ತೆ ಏನ್ರಿ? ನಮ್ಗೆ ಸ್ವಲ್ಪ ನಾಚಿಕೆ ಬರ್ಬೇಕೇನಿಲ್ಲ. 100 ಕೋಟಿ ರೂಪಾಯಿ ಇವತ್ತು ವೈಭವ್ ಸೂರ್ಯವಂಶಿ ಆಟದಿಂದ ಹಣವನ್ನು ಪಡೆಯುತ್ತಿದ್ದಾನೆ. ಅವ ಹಣಕ್ಕೋಸ್ಕರ ಆಟ ಆಡಿಲ್ಲ. ಆದ್ರ ಆ ಆಟದ ನೋಡ್ರಿ, ಕ್ರಿಸ್ ಗೆಲ್ ಅಂತವ್ರು ಹುಚ್ಚ ಹಿಡಿದ್ರು. ಏನ್ರಿ ಕ್ರಿಸ್ ಗೆಲ್ ರೆಕಾರ್ಡ್ ಮಾಡೋದಂತ ಹುಡುಗ ನಿನ್ನ IPL ದೊಳಗೆ ಅತಿ ಹೆಚ್ಚು ರನ್ ಗಳಿಸಿದ ನಂತರ ಅವನಿಗೆ ಆರೆಂಜ್ ಕ್ಯಾಪ್ ಅನ್ನು ಕೊಟ್ರು. ನಮಗೆ ಯಾವ ಟೋಪಿಗೆ ಕೊಡ್ಲಕತ್ತಾರ ಹೇಳ್ರಿ? ನಾವು ಒಂದು ಕೇಸೆಟ್ ಟೋಪಿಗೆ ಹಾಕೊಂಡು ತಿರುಗಾಡ್ರಿ ಸಾಕು. ನೋಡ್ರಿ ನಿಮ್ ಜೀವನದ ವೈಭವ ಹೇಗಾಗ್ತದ. ನಾವು ಬಿಟ್ಟು ಮತ್ತ ತಲೆ ಅಳವಡಿಸ್ಕೊಂತು ನಾರ್ಮಲ್ ಆಗಿ ಲೈಫ್ ನಡೆಸಿದ್ರೆ ಮತ್ತ ಜೀವನ ನಾರ್ಮಲ್ ಇರಬಾರ್ದ್ರಿ. ನಾರ್ಮಲ್ ಇದ್ರೆ ನಿಮಗೆ ಮನಿಯೊಳಗನೆ ಕಿಮ್ಮತ್ತಿರಂಗಿಲ್ಲ. ಮತ್ತು ಇದಕ್ಕೇನು ಭಾಳ ಕಷ್ಟ ಹತ್ತದಲ್ಲ. ಸ್ವಲ್ಪ ಡೆಡಿಕೇಶನ್. ನಾನು ನಿಮಗೆ ಭಾಳ ಸ್ವಲ್ಪ ಡೆಡಿಕೇಶನ್ ಕೊಟ್ರೆ ಕೇಸೆಟ್ ಆಗ್ತದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನೆಟ್ ಎಕ್ಸಾಮ್ ಆಗ್ತದೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಪರಿಶ್ರಮ ಪಟ್ಟರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತದೆ. ಇದೇನು ಅಷ್ಟು ಕಷ್ಟ ಐತಿ? ಇದೇನು ಅಷ್ಟು ನೋವು ಐತಿ? ಇದೇನು ಅಷ್ಟು ಡಿಫಿಕಲ್ಟ್ ಐತಿ? ಇಟ್ ಈಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಜಸ್ಟ್ ಯು ಹ್ಯಾವ್ ಟು ಮೇಕ್ ಇಟ್ ಪಾಸಿಬಲ್. ಅದನ್ನು ನೀವು ಪಾಸಿಬಲ್ ಮಾಡಿ ತೋರಿಸ್ಬೇಕು. ಅದನ್ನು ನೀವು ನಡೆದು ತೋರಿಸ್ಬೇಕು. ಅದನ್ನು ಎಲ್ಲರೂ ಏನಾಗ್ತಾರೆ, ಎಲ್ಲರೂ ಅವ್ರ ಜೀವನದೊಳಗೆ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿರ್ತಾರೆ. ನಾನು ಹೇಳುತ್ತೇನೆ, ಮೆಟೀರಿಯಲ್ ಯಾಕೆ ತಗೋರಿ ಅಂದ್ರೆ ನಿಮ್ಮ ಹತ್ರ ನೋಡ್ರಿ, ಅವ್ರು ಹೇಳಿದ ಮಾತು ಖರೇನೇ ಇದ್ರಿ. ಮಲ್ಲಿಕಾರ್ಜುನ್ ಸರ್ ನಾವು ಕೊಟ್ಟಿದ್ದು ದುಡ್ಡು ನಿಮ್ಮ ಹತ್ರ ಇರಂಗಿಲ್ಲ ಅಂತೇಳಿ ನೀವು ಬುಕ್ಕದಕ್ಕಾಗಿ ನಮ್ಗೆ ರೊಕ್ಕ ಕೊಟ್ಟಿರ್ತೀರಿ. ಅದು ಖರ್ಚು ಆಗ್ತದ್ರಿ. ಅದು ಮನಿ ಖರ್ಚಾಗೋದು, ನಮ್ಮ ಜೀವನಕ್ಕೆ ಖರ್ಚಾಗೋದು. ಬಟ್ ಸರ್ಟಿಫಿಕೇಟ್ ಮತ್ತು ಇದೇ ನಾನು ತಂದಂಥ ಸಂಗ್ರಹ ಮಟೀರಿಯಲ್ ಅದು ನಾನು ಎಲ್ಲಿದ್ದ ತಂದಿದ್ದೆ ನನಗೇ ಗೊತ್ತಿಲ್ರಿ. ಅಷ್ಟು ಸಂಗ್ರಹ ಮಾಡಿಬಿಟ್ಟಿನಿ ನಾನು. ಅಷ್ಟು ಹುಚ್ಚು ಹಿಡ್ದಿತ್ತು ನನಗೆ. ಅಷ್ಟು ಹುಚ್ಚು ಹಿಡ್ದಕ್ರೆ ಇಷ್ಟು ಸಾಧನೆ ಮಾಡೋದಾಗ್ತದೆ ರೀ. ಹುಚ್ಚು ಹಿಡಿಲಿಲ್ಲ ಅಂದ್ರೆ ಸಾಧನೆ ಮಾಡೋದು ಹೆಂಗೆ ಆಗ್ತದೆ ಹೇಳ್ರಿ? ಪ್ಲೀಸ್ ಒಂದು ಸ್ವಲ್ಪ ನೀವು ಹಿಂಗೆ ಸ್ವಲ್ಪ ಮೈ ಝಾಡಸ್ರಿ ಎಲ್ಲ ನೆಗೆಟಿವ್ ಆಲೋಚನೆ ಹುಚ್ಚು ಕೆಳಗೆ ಬೀಳ್ಬೇಕು. ಯೂಟ್ಯೂಬ್ದೊಳಗೆ ಇಷ್ಟೆಲ್ಲ ಬಂದು ನಿಮ್ಗೆ ಹೇಳಗತ್ತೀನಿ ನಮ್ಮ ಅನುಭವಗಳನ್ನ. ಬಟ್ ನಾವು ಹೇಳುವಾಗನು ಕೂಡ ನೀನು ಒಬ್ಬಕ್ಕೆ ಯಾವಾಗ ಅತ್ತಿ ದಿಲ್ಲಾಗ ಕೂತು ಯಾವ TV ಚಾನಲ್ ಒಳಗೆ ಅಂದಳತ್ತ ಅತ್ತಿ ಏನಂದ ಕುಣದೇನ್ರಿ? ಭಾರತದೊಳಗೆಲ್ಲ ಯೂಟ್ಯೂಬ್ ಟೀಚರ್ಸ್ಗಳು ಹುಚ್ಚುಗೊಟ್ಟು ಅದಾವಂತ 2 ಕೌಡಿ ಕಿಮ್ಮತ್ತಿಲ್ಲ ಅಂತ ಬೈದು ಬಿಟ್ಟಾಡ್ರಿ. ಹಿಂಗೆಲ್ಲ ಉದ್ದು ಕೂದಲಾಗ ಯೂಟ್ಯೂಬ್ ಟೀಚರ್ಸ್ಗಳು ಬೈದಾಡ್ರಕ್ಕೆ ಅತ್ತಿ ಅಂಜನಾತಿ ಅತ್ತಿ ಕತ್ತಿ ನಿನಗ್ ಬಿತ್ತು ಲತ್ತಿ, ಅತ್ತಿ ಕತ್ತಿ ನಿನಗ್ ಬಿತ್ತು ಲತ್ತಿ ಬೈದು ಬಿಟ್ಟಾಡ್ರಿ ಅತ್ತಿ. ಏನು ಯೂಟ್ಯೂಬ್ದಾಗ ಕ್ಲಾಸ್ ಹೇಳ್ತಾರೆ ಇವ್ರು ಹುಚ್ಚುಗೊಟ್ಟು ಸರ್ಗಳು ಅಂತೇಳಿ. ಯಾನ್ರಿ ಅವ್ರು ಬೈಲಿಗತ್ತಾರೆ ನಿಮ್ಗೆ ಏನು ಹೇಳಬೇಡ ಅಂತೇಳಿ. ನಾವು ಇಷ್ಟೆಲ್ಲ ಹೇಳಗತ್ತಿ ಅಂದ್ರೆ ನೀವು ಕೇಳ್ಬೇಕೇನಿಲ್ರಿ? ಪ್ಲೀಸ್. ಅವ್ರು ಬೈಲಕ್ಕ ಅತ್ತಿ ಬೈಲಿ. ಈಗ ಅತ್ತಿಗೆ ಎಲ್ಲರೂ ಜಾಡ್ಸಿ ಎಲ್ಲ ಗುರುಗಳು ಚಡಿಲಾಗೆ ಛಮ್ ಛಮ್ ವಿದ್ಯೆ ಯೈ ಘಮ್ ಘಮ್, ಚಡಿಲಾಗೆ ಛಮ್ ಛಮ್ ವಿದ್ಯೆ ಯೈ ಘಮ್ ಘಮ್. ಗುರುಗಳದ್ದು ಕೆಲಸ ಏನ್ರಿ? ಶಿಕ್ಷಕರದು ಚಡಿಲಿ ಹೊಡೆದ್ರೆ ಅವಾಗ ವಿದ್ಯೆ ಬರ್ತದಂತ್ರಿ. ಈಗೆಲ್ಲ ಯೂಟ್ಯೂಬ್ ಗುರುಗಳು ಬಿಡ್ಲಕತ್ರ ಕೂದಲೇ ಟರ್ರ ನಾನಂತೂ ಏನೋ ಅನ್ನಲ್ಲಪ್ಪ. ಮತ್ತು ನನಗೆ ನನ್ನ ಮೇಲೆ ಮೊದಲೇ ಹಿಂಗದ್ರಿ. ಚಲೋ ಅಂಜನಾ ಅತ್ತಿ ಹಂಗೆ ಮಾತಾಡ್ಬೇಡ್ರಿ ಅತ್ತಿ ಸ್ವಾದ್ರತ್ತಿ ನೀ ನನಗೆ ನೀನೇ ಬೇಕು ನಮ್ಮತ್ತಿ. ನೀವು ಜಾಡಿ ಸುಡಿತೀರಿ ನಮ್ಮೆಲ್ಲ ಕರ್ನಾಟಕದ ಯೂಟ್ಯೂಬ್ ಟೀಚರ್ಸ್ಗಳು ಅಂದ್ಕೊಂಡ್ರತ್ತಿ. ಅತ್ತಿ ನಾನು ನಿನಗೆ ಬಯಲಗಿನ ಅತ್ತಿ ಕತ್ತಿ ನಿನಗೆ ಲತ್ತಿ. ಚಲೋ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಬುಕ್ ತಗೋರಿ, ಮೇಡಮ್ ಅವ್ರಿಗೆ ಫೋನ್ ಮಾಡ್ರಿ. ಇಲ್ಲಿ ತನಕ 1512 ವಿದ್ಯಾರ್ಥಿಗಳು ನೆಟ್ ಕೇಸೆಟ್ PhD ಆಮೇಲೆ TET ಪರೀಕ್ಷೆ ಪಾಸ್ ಆದವರು ಎಲ್ಲರೂ 1512. ಯಾರು ಪರೀಕ್ಷೆ ಪಾಸ್ ಆಗಿರ್ತಾರೆ ಎಲ್ಲರದ್ದು ನಾನು ನೋಟ್ಬುಕ್ದೊಳಗೆ ಬರೆದಿಟ್ಟಿನ್ರಿ. ಎಲ್ಲರ ಹೆಸರು ಎಲ್ಲರ ಕತೆ ಹೇಳ್ತೀನಿ ರೀ. ನಾನು ನಿಮ್ಮ ಕತೆ ಹೇಳೋ ಹಾಗೆ ನೀವು ಕೆಲಸ ಮಾಡಿ ತೋರಿಸ್ರಿ. ತುಂಬು ಹೃದಯದ ಧನ್ಯವಾದಗಳು.